ನಮ್ಮ ಮಾಲೂರಿನ ಮಾರಿಕಾಂಬಾ ದೇವಾಲಯಕ್ಕೆ ಬಾಗಿಲುಗಳು ಯಾಕೆ ಇಲ್ಲ ಅಂತ ಗೊತ್ತಾ? ಬನ್ನಿ ಹಾಗಾದ್ರೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸ್ಸು, ನಾನ್ ನಿಮ್ ಟ್ರಾವೆಲರ್ ಗೈ ಮುನಿ ಮಾತಾಡ್ತಾ ಇದ್ದೀನಿ. ಈ ದೇವಾಲಯಕ್ಕೆ ಸುಮಾರು 305 ವರ್ಷಗಳ ಇತಿಹಾಸವಿದ್ದು, ಹಿಂದೆ ಮಾಲೂರಿನ ಹಿರ್ದೆ ರಾಮಸಿಂಗ್ ಎಂಬ ಭಕ್ತರಿಗೆ ಮಾರಿಕಾಂಬಾ ದೇವಿಯು ಕನಸಿನಲ್ಲಿ ಬಂದು ಮಾಲೂರಿನ ಒಂದು ಕಲ್ಯಾಣಿಯಲ್ಲಿ 2 ವಿಗ್ರಹಗಳಿವೆ ಎಂದು ತಿಳಿಸಿದ್ದಾಳಂತೆ. ದೇವಿಯ ಸೂಚನೆಯಂತೆ ಬಾವಿಯನ್ನು ಹುಡುಕಿ ನೋಡಿದಾಗ ಅಲ್ಲಿ 2 ಸುಂದರವಾದ ವಿಗ್ರಹಗಳು ಸಿಕ್ಕವು. ಆ ವಿಗ್ರಹಗಳನ್ನು ತಂದು ಈಗಿರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಯಿತು. ಆರಂಭದಲ್ಲಿ ಇದು ಯಾವುದೇ ಗೋಪುರ ಅಥವಾ ಬಾಗಿಲುಗಳಿಲ್ಲದ ಬರೀ ಬಯಲು ಪ್ರದೇಶದಲ್ಲಿತ್ತು. ನಂತರ ಭಕ್ತರ ಸಹಾಯದಿಂದ ಭವ್ಯವಾದ ದೇವಾಲಯ ನಿರ್ಮಿಸಲಾಯಿತು. ಅತ್ಯಂತ ವಿಶಿಷ್ಟವೇನೆಂದರೆ ಇಲ್ಲಿರುವ ಜೋಡಿ ಮಾರಮ್ಮ ವಿಗ್ರಹಗಳಿಗೆ ಮೀಸೆ ಇದೆ. ಈ ತರ ವಿಗ್ರಹಗಳು ನಿಮಗೆ ಬೇರೆ ಎಲ್ಲೂ ನೋಡಲು ಸಿಗುವುದಿಲ್ಲ. ಮಾಲೂರು ಮಾರಿಕಾಂಬಾ ದೇವಾಲಯಕ್ಕೆ ಸಾಂಪ್ರದಾಯಿಕ ಬಾಗಿಲುಗಳಿಲ್ಲ. ಇಲ್ಲಿನ ದೇವರು 24 ಗಂಟೆಯೂ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಇಲ್ಲಿ ಭಕ್ತರೇ ನೇರವಾಗಿ ಪೂಜೆ ಸಲ್ಲಿಸುವ ಅವಕಾಶವಿದೆ. ಭಕ್ತರು ತಾವೇ ತಂದ ಪೂಜಾ ಸಾಮಗ್ರಿಗಳನ್ನು ದೇವಿಗೆ ಅರ್ಪಿಸಬಹುದು. ಈ ದೇವಿಯನ್ನು ಮಾಲೂರಿನ ಗ್ರಾಮ ದೇವತೆ ಎಂದು ಪೂಜಿಸುತ್ತಾರೆ. ಮಕ್ಕಳಿಗೆ ಬರುವ ಜ್ವರ, ದಡಾರ ಅಥವಾ ನಿದ್ರೆಯಲ್ಲಿ ಬೆಚ್ಚಿ ಬೀಳುವಂತಹ ಸಮಸ್ಯೆಗಳಿಗೆ ಇಲ್ಲಿನ ತೀರ್ಥ ಮತ್ತು ಕುಂಕುಮ ವಾಸಿಯಾಗುವುದು ಎಂದು ಇಲ್ಲಿನ ಜನರ ನಂಬಿಕೆ. ಇಲ್ಲಿ ಯಾವುದೇ ಜಾತಿ ಮತದ ಭೇದವಿಲ್ಲ. ಎಲ್ಲರೂ ಬಂದು ಹರಕೆ ಸಲ್ಲಿಸುತ್ತಾರೆ. ಪ್ರತಿ ವರ್ಷವೂ ಕೊನೆ ತಿಂಗಳಾದ ಡಿಸೆಂಬರ್ ತಿಂಗಳಲ್ಲಿ ಕಳಶ ಮಹೋತ್ಸವ ಭರ್ಜರಿಯಾಗಿ ಆಚರಿಸುತ್ತಾರೆ. ಆ ದಿನದಂದು ಮಾಲೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ತಾಯಿಗೆ ಕಳಶಗಳನ್ನು ಸಮರ್ಪಿಸುತ್ತಾರೆ. ವಿಡಿಯೋನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ.